ಗುರುಜಿ, ಈಗ ಶ್ರೀಕೃಷ್ಣ ರಹಸ್ಯದ ಇನ್ಯಾವ ವಿಶೇಷ ಕುತೂಹಲಕಾರಿ ವಿಷಯವನ್ನ ನಮ್ಮ ಮುಂದಿಡ್ತಿದ್ದೀರಾ? ಇವತ್ತು ಶ್ರೀಕೃಷ್ಣ ರಹಸ್ಯ ವಿಚಾರವನ್ನು ತಿಳಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ನಿಮಗೆಲ್ಲ ಜ್ಞಾಪಿಸ್ಬೇಕು. ಜ್ಞಾಪಕ ಇದೆಯಾ? ಏನು ಜ್ಞಾಪಕ ಇದೆ? ಭಾಳ ಹತ್ತಿರ ಬಂದ್ಬಿಡ್ತು. ಏನು ಹತ್ತಿರ ಬಂದಿದೆ? 2ನೇ ತಾರೀಕು ಅಮಾವಾಸ್ಯೆ ಭಾಳ ಹತ್ತಿರ ಬಂದಿದೆ. ಸಂದಿಗ್ಧ ಕಾಲ ಅಂದರೆ ಪ್ರತಿಯೊಬ್ಬನೂ ನಿಮ್ಗೇನು ಹೇಳಿದ್ದೀನಿ, ಮೊನ್ನೆ ಆದ ಗ್ರಹಣ ಭೂಮಿಯಲ್ಲಿ ಉತ್ತರ ಭಾರತದಲ್ಲಿ ಕೆಲವರಿಗೆ ಮಾತ್ರ ಕಂಡಿದೆ. ಅಂದರೆ ಯಾರು ಕಂಡಿದೆಯೋ ಅವ್ರಿಗೆ ಮಾತ್ರ ಗ್ರಹಣ ದೋಷ ಅಂತ ನೀವೆಲ್ಲ ಅಂದ್ಕೊಂಡಿದ್ರೆ. ಆದರೆ ಖಂಡಿತವಾಗ್ಲೂ ಕಂಡವ್ರಿಗೆ ಮಾತ್ರ ಗ್ರಹಣ ದೋಷ ಅಲ್ಲ. ಜೀವನ ಪರ್ಯಂತ ಭೂಮಿ ಮೇಲೆ ಸೂರ್ಯನು ಬಂದಾಗ ಆ ಭಾಗಕ್ಕೆ ಬರಲಿ ಈ ಭಾಗಕ್ಕೆ ಬರಲಿ ನಾವೆಲ್ಲ ಭೂಮಿಯಲ್ಲಿ ವಾಸವಾಗಿದ್ದೀವಿ. ಗ್ರಹಣದ ಪ್ರಭಾವ ಕತ್ತಲಲ್ಲಿದ್ದರೆ ಕತ್ತಲಿನ ಪ್ರಭಾವ ಬರುತ್ತೆ, ಅಂದರೆ ಶನಿಯ ಪ್ರಭಾವ ಬರುತ್ತೆ. ಬೆಳಕಲ್ಲಿದ್ದರೆ ಸೂರ್ಯನ ಪ್ರಭಾವ ಬರುತ್ತೆ. ಅದಕ್ಕೆ ಸೂರ್ಯನಾಡಿ ಚಂದ್ರನಾಡಿ ಅಂತ 2 ಭಾಗಗಳ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಈ ಗ್ರಹಣದಕ್ಕೆ ದೋಷ ಪರಿಹಾರಕ್ಕೆ ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ, ವಿಶೇಷವಾಗಿರ್ತಕ್ಕಂಥ ಕಾರ್ಯರೂಪಕ್ಕೆ ತಂದು ನೀವುಗಳಲ್ಲಿ ಹೋಗಿ ಬಂದರೆ, ಸ್ನಾನವನ್ನು ಮಾಡಿದ್ರೆ, ಕಾರ್ಯಸಿದ್ಧಿ ಮಾಡ್ಕೊಂಬಂದ್ರೆ ಸಾಕು ಅಂತ ಜ್ಞಾಪಿಸಿದ್ದೀನಿ. ಅದು ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರ. ಗ್ರಹಣ ಯಾವ ರಾಶಿಯಲ್ಲಿ ಹೇಗೆ ಕೂತ್ಕೊಂತು? ಸೂರ್ಯಲಿದ್ದ ಮಕರದಲ್ಲಿ. ಆ ಮಕರಕ್ಕೆ ಬರ್ತಾ ಇದ್ದ ಸಮಯದಲ್ಲಿ ಗ್ರಹಣ ಅಲ್ವೇ? ಅಂದರೆ ಗುರುವಿಂದ ಶನಿ ಅಂದರೆ ಆಧ್ಯಾತ್ಮಿಕ ಹೆಚ್ಚು, ಗುರುವಿಂದ ಶನಿ ಅಂದರೆ ಕಪ್ಪಿಂದ ಬೆಳಕು, ಜೀವನದಲ್ಲಿ ಕತ್ಲಿಂದ ಬೆಳಕಿನ ಹತ್ತ. ಅಂದರೆ ಹಳೆದನ್ನ ಮರಿದೆ ಹೊಸದನ್ನ ಜ್ಞಾಪಿಸ್ಕೊಳ್ಳೋಕ್ಕೆ, ಋಣವನ್ನ ತೀರಿಸ್ಕೊಂಡೆ ಮುಂದಿನ ಗೇಟ್ಗಳಿಗೆ ಹೋಗಕ್ಕೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ದೆ? ತುಂಗಾಭದ್ರಾ ತೀರ ನೀಲವಾಂಬೆ ಶಾರದಾ ಜಗತ್ತಲ್ಲಿ ಆ ಕ್ಷೇತ್ರದಲ್ಲೇ ಸ್ನಾನ ಮಾಡಬೇಕು ಅಂತಾನೆ ಹೇಳಿದ್ದೀನಿ. ಇನ್ನೇನು ಕೆಲವೇ ದಿನಗಳು, 2ನೇ ತಾರೀಕು ಒಳಗೆ ನೀವೆಲ್ಲ ಸ್ನಾನ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಗ್ರಹಣ ದೋಷಗಳು ಪರಿಹಾರ ಆಗುತ್ತೆ. ಯಾಕೆ ಅಂದ್ರೆ ಮಕರ ರಾಶಿಯಿಂದ ಚಂದ್ರನ ನೋಡ್ತಕ್ಕಂಥ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಯವರೆಗೂ ಬರ್ತಕ್ಕಂಥ 7 ವಿಶೇಷವಾಗಿರ್ತಕ್ಕಂಥ ಗ್ರಹಗತಿಗಳು, ಆ ರಾಶಿಗಳು ಎಷ್ಟು ಗ್ರಹಗಳಲ್ಲಿ ನಕ್ಷತ್ರ ಅಡಗಿದೆಯೋ ಅದೆಲ್ಲವೂ ತೊಂದರೆಗಳು ಬಂದೇ ಒಳಗಾಗತ್ತೆ. ಇನ್ನೊಂದು ಭಾಗ ಎದುರುಗಡೆ ನಿಂತ್ಕೊಳ್ತಕ್ಕಂಥ ಭಾಗ ಅಂದರೆ ಮೇಷರಾಶಿಯಿಂದ ಹಿಡಿದು ತುಲಾರಾಶಿಯವರೆಗೂ ಆ ಶುಕ್ರನಿಗೆ ಕುಜನಿಗೆ ಇರ್ತಕ್ಕಂಥ ಸಂಬಂಧ. ಅಂದರೆ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ, ಜೀವನದಲ್ಲಿ ಗಂಡಸರಿಗೆ ಆರ್ಥಿಕ ಪರಿಸ್ಥಿತಿ ಬಹಳ ಹುಷಾರು ಅಂತಲೂ ಹೇಳಿದ್ದೀನಿ. ಆರೋಗ್ಯ ಪರಿಸ್ಥಿತಿ ಹೆಣ್ಣು ಮಕ್ಕಳಿಗೆ, ಕರೆಂಟು ನೀರಿಂದ ಹುಷಾರು ಜಾಗ್ರತೆ ಅಂತ ಹೇಳಿದ್ದೀನಿ. ಇದಕ್ಕೆಲ್ಲ ಈ ಗ್ರಹಣ ಬಹಳ ಮುಖ್ಯವಾದ್ದು. ಅದರಲ್ಲಿ ನೆಕ್ಸಲೈಟ್ಸು ಹೆಂಗಸರಾಗಿ ಬರ್ತಾರೆ, ಟೆರರಿಸ್ಟ್ಗಳು ಹೆಂಗಸರಲ್ಲಿ ರೂಪದಲ್ಲಿ ಬರ್ತಾರೆ. ಗೊತ್ತಾಗೋದಿಲ್ಲ. ಅಂದ್ರೆ ಅವರುಗಳು ಹೆಣ್ಣು ಮಕ್ಕಳು ಅಂದ್ರೆ ಶುಕ್ರನ ಮುಖಾಂತರವೇ ಕೆಟ್ಟದೂ ಆಗತ್ತೆ ಜಗತ್ತಿಗೆ ಅನ್ನೋದನ್ನ ನಮಗೆ ಗೊತ್ತಿಲ್ಲದೆ ಗ್ರಹಣದ ಪ್ರಭಾವ ಗ್ಯಾರಂಟಿ. ಅದರಿಂದ ಒಳ್ಳೆ ಹೆಣ್ಣು ಮಕ್ಕಳು ಕೆಟ್ಟವರಾಗಕ್ಕೆ ಅವಕಾಶ ಮಾಡಿಕೊಡದೆ, ಕೆಟ್ಟವ್ರನ್ನ ಒಳ್ಳೆ ದಾರಿಗೆ ತರಕ್ಕೆ ಆ ಭಗವತಿ ಕೃಪಾ ಕಟಾಕ್ಷ ಇನ್ನು ಮೇಲಾದರೂ ಪ್ರಯತ್ನ ಪಡಕ್ಕೆ ನಾವುಗಳೇನು ಮಾಡಬೇಕು? ಒಂದೇ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಇಡೀ ಜಗತ್ತಲ್ಲಿ ಸತ್ಯವಾಗಿ ನಡೀತಕ್ಕಂಥ ಪರಿಹಾರ. 2ನೇ ತಾರೀಕು ಒಳಗೆ ಅಮಾವಾಸ್ಯೆ ಒಳಗೆ ನೀವೆಲ್ಲ ಗ್ರಹಣದ ಶಾಂತಿಯನ್ನ ಮಾಡಿಸ್ಕೊಂಬರಕ್ಕೆ ಹೋಗಿ ಬಾರಬೇಕಾದ್ದು ಎಲ್ಲಿ? ಕೂಡಲಿ ಶೃಂಗೇರಿ. ಇದೇ ಹೊಳೆಹೊನ್ನೂರು ರಸ್ತೆಯಲ್ಲಿ ಶಿವಮೊಗ್ಗದಿಂದ ಕೇವಲ ಭಾಳ 16 ಕಿಲೋಮೀಟರ್ ಹತ್ತಿರದಲ್ಲೇ ಪಿಳ್ಳಂಗಿರಿ ರಂಗನಾಥನ ಹತ್ರ ಆ ಸ್ನಾನವನ್ನ ನಾವು ಏನಂತೀವಿ? ತುಂಗಾಭದ್ರಾ ತೀರೆ ನೀಲವಾಂಬೆ ಶಾರದಾ. ತುಂಗ ಎಲ್ಲಿಂದ ಬರುತ್ತೆ? ತುಂಗ ಸಾಕ್ಷಾತ್ ವಿಶೇಷ ವಿಷ್ಣು ಸ್ವರೂಪೆ, ಭದ್ರ ಸಾಕ್ಷಾತ್ ಶಿವಸ್ವರೂಪೆ. ಮಧ್ಯದಲ್ಲಿರ್ತಕ್ಕಂಥ 12 ವರ್ಷಕ್ಕೊಮ್ಮೆ ಕರೆಕ್ಟಾಗಿ ಆ ಶಿವಲಿಂಗ ಉದ್ಭವ ಆಗುತ್ತೆ. ಅಲ್ಲಿ ಮಹಾ ಜಾತ್ರೆ. ಆ ಕ್ಷೇತ್ರದಲ್ಲಿ ಚಿಂತಾಮಣಿ ನರಸಿಂಹನ ಸ್ಮರಣೆ ಮಾಡಿಕೊಂಡಾಗ ಪ್ರಹ್ಲಾದನು ಕುಜದೋಷ ಪರಿವರ್ತನೆ ಆಗುತ್ತೆ, ಪಾರ್ವತಿಗೆ ಪ್ರೇತ ವಿಮೋಚನೆಗೆ ಪರಿವರ್ತನೆ ಆಗೋಕ್ಕೋಸ್ಕರ ಆ ಕ್ಷೇತ್ರದಲ್ಲಿ ಶಕ್ತಿಗೋಸ್ಕರ ಆ ಶುಕ್ರ ದೋಷವು ಹೋಗುತ್ತೆ. ರಾಮಚಂದ್ರನಿಗೆ ವಾಲಿಯಿಂದ ಪ್ರೇತಗಳ ಪರಿವರ್ತನೆ ಆಗೋಕ್ಕೋಸ್ಕರ ಭೂತ ಪ್ರೇತ ಪಿಶಾಚಿ ನಿಕಟನೀಯಾವೆ ಅಂತ ಅದಕ್ಕೆಲ್ಲ ಪಿತೃಗಳಿಗೆ ಶಾಂತಿ ಸಿಗುತ್ತೆ. ರವಿ ದೋಷವು ಹೋಗುತ್ತೆ. ಇದನ್ನು ಮಾಡಿದ ಮೇಲೆ ಆ ನೀಲವಾಂಬೆ ಶಾರದನ ವನದುರ್ಗಾ ಯಂತ್ರದ ಮೇಲೆ ನಿಂತಿರೋಳಿಂದ ನೀವು ಸ್ಮರಣೆ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಸ್ನಾನ ಮಾಡಿ ಮಿಂದು ಬಂದು ಆ ವನದುರ್ಗಾ ಯಂತ್ರವನ್ನು ಸ್ಮರಣೆ ಮಾಡಿಕೊಂಡು ಶಾರದಾ ದೇವಿಗೆ ಎಲ್ಲರಿಗೂ ಇದ್ದೆ ಸಾಯಂಕಾಲ ಸೂರ್ಯ ಅಸ್ತವಾಗುವವರೆಗೂ ನೀವು ಅಲ್ಲೇ ಇರಬೇಕು ಅಂತಲೂ ಹೇಳಿದ್ದೀನಿ. ಗಮನ ಇರಲಿ. ಅಸ್ತವಾಗಕ್ಕೆ ಮೊದಲೇ ಮಧ್ಯಾಹ್ನ ಊಟ ಆಗೋಯ್ತು ಹೊರಟುಬಿಟ್ಟೆ ಅಂತ ಪ್ರಯೋಜನ ಇಲ್ಲ. ನೀವು ಸ್ನಾನ ಮಾಡೋದು ಗ್ರಹಣದ ದೋಷ ಪರಿಹಾರಕ್ಕೆ. ಅದು ಅಮಾವಾಸ್ಯೆ ಒಳಭಾಗದಲ್ಲಿ ತಿಂಗಳು ಒಂದೇ ಜ್ಞಾಪಕ. ಅಷ್ಟೊಳಗೆ ನೀವು ಬರಬೇಕಾದ್ರೆ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಅಲ್ಲಿಂದ ಪ್ರಯಾಣ ಮುಂದಕ್ಕೆ ಹೊರಡಿಸಬೇಕು. ಆಗ ಅಲ್ಲಿ ಗುರುಗಳಿರ್ತಾರೆ, ಅವರ ಆಶೀರ್ವಾದನ ಪಡೀರಿ, ಪ್ರಸಾದ ಸ್ವೀಕರಣೆ ಮಾಡ್ಕೊಳ್ಳಿ. ವನದುರ್ಗಾ ಯಂತ್ರ ಸಾಕ್ಷಾತ್ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ಗ್ರಹಣ ದೋಷದಲ್ಲಿ 300 ಮುಕ್ಕೋಟಿ ದೇವತೆಗಳು ಒಂದು ಶ್ರೀಚಕ್ರದಲ್ಲಿರ್ತಾರೆ. ವನದುರ್ಗಾ ಯಂತ್ರದಲ್ಲಿ ಸಾಕ್ಷಾತ್ ದುರ್ಗಾಂಬಿಗೆ ನಿಂತ್ಕೊಂಡಿರ್ತಾಳೆ. ಅದಕ್ಕೆ ಅವಳನ್ನ ಸ್ಮರಣೆ ಮಾಡೋಕ್ಕೆ, ನೀಲವಾಂಬೆ ಶಾರದನ್ನ ಸ್ಮರಣೆ ಮಾಡೋಕ್ಕೆ ಕೂಡಲಿ ಶೃಂಗೇರಿ ಹೊಳೆಹೊನ್ನೂರು ರಸ್ತೆ ಶಿವಮೊಗ್ಗದ ಹತ್ತಿರದಲ್ಲೇ ಪಿಳ್ಳಂಗಿರಿ ರಂಗನಾಥ ಪಕ್ಕದಲ್ಲೇ ಕೂಡಲಿ ಸಂಗಮವಾಗೋ ತುಂಗಾಭದ್ರಾ ತೀರದಲ್ಲಿ ನೀಲವಾಂಬೆ ಶಾರದಾ ದರ್ಶನ. ಇದನ್ನ ಮರೀದೆ ನೀವು ಮಾಡ್ಕೊಂಬನ್ನಿ. ಇದಾದ ಮೇಲೆ ಇವತ್ತಿನ ದಿವಸ ಏನು ಗೊತ್ತಾ ಬಹಳ ವಿಶೇಷ? ಏನು ಹೇಳಿ? ಸ್ವಾಮಿ ವಿವೇಕಾನಂದನ ಜಯಂತಿ. ಇದನ್ನು ಮರ್ತು ಹೋಗಿದ್ದೀರಾ.
ಎಂಥ ಒಂದು ಜಯಂತಿ. ಸ್ವಾಮಿ ವಿವೇಕಾನಂದರ ಈ ಜಯಂತಿನ ಬಹಳ ಜನ ಹಿಂದ್ಗಡೆ ಸೌರಮಾನದಲ್ಲೇ ಕೆಲವರು ಆಚರಿಸ್ಕೊಂತಾರೆ, ಕೆಲವರು ಸೂರ್ಯನಲ್ಲಿ ಆಚರಿಸ್ಕೊಂತಾರೆ, ಚಂದ್ರಮಾನದಲ್ಲಿ ಆಚರಿಸ್ಕೊಂತಾರೆ, ಕೆಲವರು ಸೌರಮಾನದಲ್ಲಿ ಆಚರಿಸ್ಕೊಂತಾರೆ. ಹಾಗೆ ಜೀವನ ಚರಿತ್ರೆಯಲ್ಲಿ ವಿವೇಕಾನಂದ ಸ್ವಾಮಿಗಳು ಹುಟ್ಟಕ್ಕೆ ಮೊದಲೇ ಆಚರಿಸ್ಕೊಂತಾರೆ. ಅಂದ್ರೆ ಕೃಷ್ಣ ಜನ್ಮಾಷ್ಟಮಿನ ಹಾಗೆ ಹುಟ್ಟಕ್ಕೆ ಮೊದಲು ಕೃಷ್ಣ ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಹುಟ್ಟುಬಿಟ್ಟ ಎರಡೂ ಉತ್ಸವವನ್ನು ಮಾಡ್ತೀರಾ. ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣೋತ್ಸವ ಅಂತಕ್ಕಂಥದ್ದು ಎರಡೂ ಮಾಡ್ತಕ್ಕಂಥ ನೀವುಗಳು ವಿವೇಕಾನಂದ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಜಯಂತಿ ಇಂದು ನೀವು ಅವರನ್ನ ಬಹಳ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಭಾರತೀಯರಾಗಿರ್ತಕ್ಕಂಥ ನಾವುಗಳು ಮಹನೀಯರಾಗಿರ್ತಕ್ಕಂಥ ಬ್ರಹ್ಮಚಾರಿ ತೇಜೋವರ್ಚಸ್ಸಲ್ಲಿ ಇಡೀ ಜಗತ್ತಿನ ಸಂರಕ್ಷಣಾಪೂರ್ವಕವಾಗಿ ಆದಿಶಂಕರಾಚಾರ್ಯರ ಸ್ವರೂಪದಲ್ಲೇ ಇರತಕ್ಕಂಥವ್ರು, ಮಧ್ಯ ಬಿಂದು ಸ್ವರೂಪ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇಡೀ ಭಾರತ ದೇಶವನ್ನು 4 ಸರಿ ತಿರುಗಿ ಚಿಕಾಗೋಲಿ ಇವತ್ತಿನ ದಿವಸ ಕ್ಷೇತ್ರದಲ್ಲಿ ಇಡೀ ಜಗತ್ತಿನ ಡೆಮಾಕ್ರಸಿಯನ್ನು ಹೇಗೆ ನಡೆಸಬೇಕು ಜಗತ್ತು ಒಂದೇ ಸಿಸ್ಟಮ್ ಅಲ್ಲಿ ಅಂತ ಹೇಳಿದವರು ಏಕೈಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ರಾಮಕೃಷ್ಣ ಪರಮಹಂಸರ ಏಕೈಕ ಪರಮ ಭಕ್ತರು. ಅಂತಹ ವಿಶೇಷವಾಗಿರ್ತಕ್ಕಂಥ ಜ್ಞಾನೋದಯ, ಜ್ಞಾನ ಚಿನ್ಮುದ್ರ, ಮೊದಲನೇ ಹೆಸರು ನರೇಂದ್ರ. ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೆ ಆ ಹೆಸರು ನಮಗೂ ಬಂದಿರೋದ್ರಿಂದ ನಮಗೂ ಸಂತೋಷವೇ ಅಲ್ವೇ? ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ಸ್ವಾಮಿ ವಿವೇಕಾನಂದರ ಎಷ್ಟು ಸ್ಮರಣೆ ನೀವು ಮಾಡಿಕೊಂಡ್ರೆ ರಾಮಕೃಷ್ಣ ಪರಮಹಂಸರಿಗೂ ಅಷ್ಟೇ ಸಂತೋಷವಾಗುತ್ತೆ. ನಾವೆಲ್ಲರೂ ಒಂದು ವಿಶೇಷವಾಗಿರ್ತಕ್ಕಂಥ ಚಿಕಾಗೋಗೆ ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಭೇಟಿ ಮಾಡಿದಾಗ ಇವತ್ತು ನಮಗೇನು ಅಂದರೆ ಬೇಜಾರು, ಆ ಚಿಕಾಗೋ ಕ್ಷೇತ್ರದಲ್ಲಿ ಬರೀ ಒಂದು ವಿಶೇಷವಾದ ತಾಮ್ರದಲ್ಲಿ ಒಂದನ್ನು ಹಾಕಿದ್ದಾರೆ ಹೆಸರು, ಸ್ವಾಮಿ ವಿವೇಕಾನಂದ ಹ್ಯಾಸ್ ವಿಸಿಟೆಡ್ ಚಿಕಾಗೋ, ಇಷ್ಟೇ ಹಾಕಿದ್ದಾರೆ. ನಮಗದು ಬೇಸರವಾಗಿ ಇವತ್ತು ಎಲ್ಲ ಕನ್ನಡ ಸಂಘದಲ್ಲಿ ನಾವುಗಳು ರಾಮಕೃಷ್ಣ ಪರಮಹಂಸರಲ್ಲಿ ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಸೇರಿಸಿ ನಾವು ಸ್ವಾಮಿ ವಿವೇಕಾನಂದರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂನ ಆ ಕ್ಷೇತ್ರದಲ್ಲಿ ಇಟ್ಟಾಗ, ಆ ದೊಡ್ಡ ಮ್ಯೂಸಿಯಂ, ಅದು ದೊಡ್ಡ ಕ್ಷೇತ್ರ, ಅವ್ರು ವಿಸಿಟ್ ಮಾಡಿರ್ತಕ್ಕಂಥ ದೊಡ್ಡ ಗ್ಯಾಲರಿ, ಅದು ಎಲ್ಲ ಮಹನೀಯರು ಗಣ್ಯರು ಬಂದಿರತಕ್ಕಂಥ ಗ್ಯಾಲರಿ, ಅಲ್ಲಿ ಬಂದಾಗ ಆ ವಿವೇಕಾನಂದನ ಸ್ಟ್ಯಾಚ್ಯೂನ ಅಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವಿ. ತಾವೆಲ್ಲ ಸಹಕರಿಸಬೇಕು. ವಿಶೇಷವಾಗಿ ಅದನ್ನು ಇಟ್ಟು ಆ ಒಂದು ನಾವು ಭಾರತ ಒಂದು ಸಂರಕ್ಷಣೆಯನ್ನು ನಾವೇನೆತ್ತಿದ್ದೀವಿ ಆ ದೇಶದಲ್ಲೂ ಎತ್ತಿ ಹಿಡಿಯಬೇಕು ಅಂತ ಈ ಮುಖಾಂತರವಾಗಿ ತಮಗೆಲ್ಲರಿಗೂ ಜಾರಿಗೆ ತರ್ತಕ್ಕಂಥ ವಿಚಾರ. ಅದಕ್ಕೆ ಇಂಥ ಒಂದು ಮಹನೀಯರನ್ನ ಸ್ಮರಣೆ ಯಾವತ್ತಾದರೂ ನಾವು ಮಾಡಬೇಕು ಅಂದರೆ ಒಂದಲ್ಲ ಒಂದು ದಿವಸ ಯಾವತ್ತೋ ಹುಟ್ಟಿದ ದಿವಸ ಮಾಡ್ತೀವಿ. ಅದಕ್ಕೆ ಅವರುಗಳಿಗೆ ಆಹಾ ಓ ವಿವೇಕಾನಂದರು ಅಂಥೇಳಿ ಅವ್ರ ನಿಧಾನ ಎತ್ಕೋಬೇಕು. ಅದಕ್ಕೆ ನೀವೆಲ್ಲ ಎಷ್ಟೋ ಜನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀರಾ ಸ್ಕೂಲಿಂದ, ದಯವಿಟ್ಟು ಎಲ್ಲರೂ ಕನ್ಯಾಕುಮಾರಿ ದಾಟಿ ಆ ಪಕ್ಕದಲ್ಲಿರ್ತಕ್ಕಂಥ ಜಾಗಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತಿದೆ, ಆ ಜಾಗ ಕರ್ಕೊಂಡು ಹೋಗಿ ಕೊನೆಯ ದಿನಗಳ ಕಾಲ ಅವರಲ್ಲೇ ಕಳೆದಿದ್ದು ಆ ಬೆಟ್ಟದ ಮೇಲೆ ಒಳಗೆ ಹೋಗಿ ಬಂದರೆ ಎಂಥ ಒಂದು ಆನಂದ, ಎಂಥ ಒಂದು ಸ್ಮರಣೆ. ಅಲ್ಲಿ ವೈಬ್ರೇಷನ್ ಅಂದರೆ ಒಂದೊಂದು ಭಾಗದಲ್ಲಿ ತೆಗೆದಾಗ ಆ ಓಂ ಅಂತ ನಾದಸ್ವರ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥ ಅಷ್ಟೂ ಜನ ಮಕ್ಕಳಿಗೆ ನಾಳೆ ಗೊತ್ತಾಗಬೇಕು. ಇದಕ್ಕೆ ಎಲ್ಲೋ ಕರ್ಕೊಂಡು ಹೋಗಿ ಪಿಕ್ನಿಕ್ಗೆ ವಾಟರ್ ಫಾಲ್ಸ್ ಅಲ್ಲಿ ಸ್ನಾನ ಮಾಡಿಸೋದು, ಇನ್ನೆಲ್ಲೋ ಕರ್ಕೊಂಡು ಬರೋದು, ಆ ಬೋಟಿಂಗ್ ಕರ್ಕೊಂಡು ಹೋಗೋದು, ರಾಫ್ಟಿಂಗ್ ಮಾಡಿಸೋದು, ಇದೆಲ್ಲ ಅವ್ರಿಗೆ ಬೇಕನ್ರಿ? ಯಾವ್ದಾದ್ರು ಸಂಬಂಧವ? ನಾಳೆ ಮುಂದಿನ ಬೆಳೀತಕ್ಕಂಥ ಪೀಳಿಗೆಗಳು ಇವರಿಗೆಲ್ಲ ಏನು ಬೇಕೋ? ಜ್ಞಾನೋದಯ, ಜ್ಞಾನ ಚಿನ್ಮುದ್ರೆ ಆಗಿರ್ತಕ್ಕಂಥ ವಿಚಾರಗಳು, ನಮ್ಮ ಭಾರತ ಸಂಸ್ಕಾರಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಭಾರತೀಯರಲ್ಲಿರ್ತಕ್ಕಂಥ ಎಷ್ಟೋ ಮಹನೀಯರನ್ನ ತೋರಿಸ್ಕೊಡ್ಬೇಕಾದ್ದು ಆದ್ಯ ಕರ್ತವ್ಯ ಎಲ್ಲ ಮೇಷ್ಟ್ರಗಳದು, ಎಲ್ಲ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳದು. ಈಗಿಂದ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಎಕ್ಸ್ಕರ್ಷನ್ ಅಂತ ಕರ್ಕೊಂಡು ಹೋದಾಗ ಅವ್ರಿಗೆಲ್ಲ ತೋರಿಸಿದಾಗ ನಿಜವಾಗ್ಲೂ ಆಸಕ್ತಿ ಆಗುತ್ತೆ, ಅವರು ಬೆಳೀತಾರೆ. ಹೌದಾ, ಸ್ವಾಮಿ ವಿವೇಕಾನಂದ ನಾನು ಆಗಬೇಕು, ರಾಮಕೃಷ್ಣ ಪರಮಹಂಸರ ಆಗಬೇಕು, ನಮ್ಮ ಭಾರತಕ್ಕಷ್ಟೆಲ್ಲ ಬೇಕು. ಅದಕ್ಕೆ ಇಂಥ ಒಂದು ಕಾಲದಲ್ಲಿ ನಾವು ಮುಂದುವರಿಬೇಕು, ನೀವೆಲ್ಲ ಸಹಕರಿಸಬೇಕು. ಅಂಥ ಒಂದು ಸಹಕಾರ ನಿಮ್ಮೆಲ್ಲರಿಗೂ ಬೇಕು ಅಂತ ಹೇಳ್ತಾ ನಾವೇನು ಮಾಡಬೇಕು? ಕಾಯ್ತಾರಿ ಬಂದೆ.